ಹೆಂಗಿದೆ? ಟೈಟಾನಿಕ್ ಹೀರೋ ನನ್ನ ಚೆಲುವೆ. ವೆಲ್ಕಮ್ ಟು ಎಪಿಸೋಡ್ 3 ಆಫ್ ನಮ್ಮ ಅಣ್ಣನ ಮದುವೆ. ಇದು 2 ದಿನದ ವ್ಲಾಗು ನಾನು ಒಂದೇ ವಿಡಿಯೋಲಿ ಹಾಕ್ತಾ ಇದ್ದೀನಿ. ಎರಡೂ ದಿನ ಸ್ವಲ್ಪನೇ ನಾವು ಶಾಪ್ ಮಾಡಿದ್ದು, ಸೊ ಅಷ್ಟು ವಿಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ನನಗೆ. ಅದಕ್ಕೆ 2 ದಿನದ ವ್ಲಾಗು ನಾನು ಒಂದೇ ವಿಡಿಯೋಲಿ ಹಾಕ್ತಾ ಇದ್ದೀನಿ. ಫಸ್ಟ್ ದಿನ ಹೋಗಿದ್ದು ನಾನು ಅಮ್ಮಂಗೆ ಸ್ಯಾರಿ ತೊಗೊಂಡಿರಲಿಲ್ಲ ಅಂತ ಹೇಳಿದ್ದೆ ಅಲ್ವಾ, ಸೊ ಆ ಸ್ಯಾರಿ ತೊಗೊಳಕ್ಕೆ ನಾವು ಚಿಕ್ಕಪೇಟೆಗೆ ಹೋಗ್ತಾ ಇದ್ವಿ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ನಾನು ನಮ್ಮ ಅಕ್ಕ ಸ್ಯಾರಿ ತೊಗೊಂಡಿದ್ದ ವಿಡಿಯೋ ನಾನು ಮಾಡ್ಕೊಂಡೇ ಇಲ್ಲ. ನೆಲಮಂಗಲಲ್ಲಿ ಲೋಟಸ್ ಸಿಲ್ಕ್ಸ್ ಅಂತ ಒಂದು ಸ್ಯಾರಿ ಶಾಪಲ್ಲಿ ನಾನು ನಮ್ಮ ಅಕ್ಕ ಇಬ್ಬರು ಸ್ಯಾರಿ ತೊಗೊಂಡಿದ್ದೀವಿ. ಅದು ಒಂದು ಪಿಕ್ಚರು ಇಲ್ಲ, ಒಂದು ವೀಡಿಯೋನು ಮಾಡ್ಕೊಂಡಿಲ್ಲ ನಾನು. ಸೊ ಅದು ನನ್ನ ಮದುವೆ ದಿನವೇ ನನ್ನ ಸ್ಯಾರಿ, ನಮ್ಮ ಅಕ್ಕನ ಸ್ಯಾರಿ ನಾನು ನಿಮಗೆ ತೋರಿಸ್ತೀನಿ. ನಮ್ಮ ಅಮ್ಮಂಗೆ ಸ್ಯಾರಿ ಮತ್ತು ನನಗೊಂದು ಸ್ವಲ್ಪ ಜ್ಯುವೆಲರಿ ಶಾಪಿಂಗ್ ಮಾಡೋದಿತ್ತು. ಸೊ ನಾವು ಫಸ್ಟ್ ಹೋಗಿದ್ದು ಭೈರಪ್ಪ ಸಿಲ್ಕ್ಸ್ಗೆ. ಆ್ಯಂಡ್ ಅಲ್ಲಿ ನಮ್ಗೆ ಯಾವುದೋ ಅಷ್ಟು ಸ್ಯಾರಿ ಇಷ್ಟ ಆಗಲಿಲ್ಲ. ಸೊ ಅಲ್ಲಿಂದ ನಾವು ಹೋಗಿದ್ದು ಮಹಾಲಕ್ಷ್ಮಿ ಸಿಲ್ಕ್ಸ್ಗೆ. ಒಂದಷ್ಟು ಕಲೆಕ್ಷನ್ಸ್ ನೋಡಿದ್ವಿ. ನಾವು ಹೋಗೋಷ್ಟಲ್ಲಿ ಎಲ್ಲ ಸ್ಯಾರಿ ಸೇಲ್ ಆಗೋಗಿತ್ತು ಅಂತ ಹೇಳಿದ್ರು. ತುಂಬ ಕಲೆಕ್ಷನ್ಸ್ ಇರುತ್ತೆ ಅವ್ರ ಹತ್ರ ಯೂಶಲ್ ಆಗಿ. ನಾವು ಹೋಗೋಷ್ಟಲ್ಲಿ ಸ್ವಲ್ಪ ಲಿಮಿಟೆಡ್ ಕಲೆಕ್ಷನ್ಸ್ ಅಷ್ಟೇ ಇದ್ದಿದ್ದು. ಅಲ್ಲಿ ನಾವು ಟ್ರೆಂಡಿಂಗ್ ಆಗಿರೋದು ರಸ್ಟ್ ಆರೆಂಜ್ ವಿತ್ ಬ್ರೌನ್ ಬಾರ್ಡರ್ ಸ್ಯಾರಿ ತೊಗೊಂಡ್ವಿ. ಆ್ಯಂಡ್ ಅಲ್ಲಿಂದ ನಾವು ಹೋಗಿದ್ದು ಕುರ್ತಾ ಸೆಟ್ಸ್ ತೊಗೊಳ್ಳೋಣ ಅಂತ. ಆ್ಯಂಡ್ ನಾವು ಯೂಶಲ್ ಆಗಿ ಒಂದು ಶಾಪಲ್ಲಿ ತೊಗೊತೀವಿ, ನಾವು ಅಲ್ಲೇ ಹೋಗೋದು ಯಾವಾಗಲೂ. ಚೆನ್ನಾಗಿ ಕಲೆಕ್ಷನ್ ಸಿಗುತ್ತೆ, ಅದು ಸ್ವಲ್ಪ ರೀಸನಬಲ್ ಆಗೂ ಕೂಡ ಸಿಗುತ್ತೆ. ಬ್ಲಾಕ್ ಮಾಡ್ತಾ ಇದ್ದೀರಾ? ಹೌದು. ನಾವು ಹೋಗಿದ್ದು ಈವ್ನಿಂಗ್ ಟೈಮಲ್ಲಿ. ಅಲ್ಲಿ ಸ್ಯಾರಿ ಶಾಪಿಂಗ್ ಆ್ಯಂಡ್ ಕುರ್ತಾ ಶಾಪಿಂಗ್ ಮಾಡೋಷ್ಟಲ್ಲೇ ಕತ್ಲೆ ಆಗಿಬಿಟ್ಟಿತ್ತು. ಆ್ಯಂಡ್ ಅಲ್ಲಿಂದ ನಾವು ಹೋಗಿದ್ದು ಜ್ಯುವೆಲರಿ ಶಾಪ್ಗೆ. ನಾನು ಫಸ್ಟ್ ಆರ್ಡ್ರ್ ಕೊಟ್ಟಿದ್ದೆ ಅಲ್ಲಿ, ಅದನ್ನು ಈಸ್ಕೊಂಬರ್ಬೇಕಾಗಿತ್ತು ಅಷ್ಟೇ. ಈ ವಿಂಟೇಜ್ ಸ್ಟೈಲ್ಸ್ ಎಲ್ಲ ಇವಾಗ ನನಗೆ ಸ್ವಲ್ಪ ಜಾಸ್ತಿ ಇಷ್ಟ ಆಗ್ತದೆ, ಸೊ ಅದಕ್ಕೆ ಕಾಸಿನ ಸರ ಆರ್ಡ್ರ್ ಕೊಟ್ಟಿದ್ದೆ. ಸಖತ್ ಇಷ್ಟ ಆಯಿತು ನಮಗೆ. ಇದನ್ನು ನಮ್ಮ ಅಣ್ಣನ ಮದುವೆಲಿ ದಾರೆಗೆ ಹಾಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ, ಹೇಗೆ ಕಾಣಿಸುತ್ತೆ, ಫೈನಲ್ ಔಟ್ಪುಟ್ ಹೇಗೆ ಬರುತ್ತೆ ಅಂತ. ಆ್ಯಂಡ್ ಫಸ್ಟ್ ಡೇ ಇಷ್ಟೇ ವಿಡಿಯೋ ಮಾಡ್ಕೊಳ್ಳೋಕೆ ಆಗಿದ್ದು ನನಗೆ. ಇದು ಸೆಕೆಂಡ್ ಡೇ. ಸೊ ಸೆಕೆಂಡ್ ಡೇ ಶಾಪಿಂಗಿಗೆ ನಾನು, ನನ್ನ ತಮ್ಮ, ನಮ್ಮ ಅಣ್ಣ, ನಮ್ಮ ಅತ್ತಿಗೆ ಹೋಗಿದ್ವಿ. ಇವನೇ ನನ್ನ ತಮ್ಮ. ನಾನು ಚೆನ್ನಾಗಿ ಕಾಣಿಸಿದ್ರೆ ಮಾತ್ರ ವಿಡಿಯೋ ಹಾಕಬೇಕು ಯೂಟ್ಯೂಬಲ್ಲಿ, ಇಲ್ಲಾಂದರೆ ಹಾಕಂಗಿಲ್ಲ ಅಂತೆಲ್ಲ ಹೇಳ್ತಾ ಇದ್ದ. ಅವನೇ ಸುಂದರ ಅನ್ಕೊಂಬಿಟ್ಟಿದ್ದಾನೆ. ನಾ ಸುಂದರವಾಗಿ ಹುಟ್ಟಿರೋದೇ ನನ್ನ ತಪ್ಪ. ಓದಲ್ಲಿ ಬಂದಲ್ಲಿ ಎಲ್ಲ ಪ್ರಪೋಸ್ ಮಾಡ್ತಾರೆ, ಒಪ್ಕೊಂಡಿಲ್ಲ ಅಂದ್ರೆ ಸೂಸೈಡ್ ಮಾಡ್ಕೊಂತೀನಿ ಅಂತ ಎದುರಿಸ್ತಾರೆ. ನಾ ಫಸ್ಟ್ ಹೋಗಿದ್ದು ರಾಜ ಮಾರ್ಕೆಟ್ಗೆ. ಅಲ್ಲಿ ಬ್ಲೌಸ್, ಟ್ಯಾಸಲ್ಸು, ಲೇಸಸ್ ಎಲ್ಲ ಸಿಗುತ್ತಲ್ವ, ಆ ಶಾಪ್ಗೆ. ಅಲ್ಲಿ ಸ್ವಲ್ಪ ಟ್ಯಾಸಲ್ಸ್ ತೊಗೊಬೇಕಾಗಿತ್ತು. ಆ್ಯಂಡ್ ನಾವು ಹೋಗಿದ್ದು ಸಂಡೇ. ಅಲ್ಲಿ ಮೋಸ್ಟ್ ಆಫ್ ದ ಶಾಪ್ ಸಂಡೇಸ್ ಕ್ಲೋಸ್ ಆಗಿರುತ್ತೆ, ಯಾಕಂತ ಗೊತ್ತಿಲ್ಲ. ಆ್ಯಕ್ಚುಲಿ ಸಂಡೇಸ್ ಓಪನ್ ಇರಬೇಕು, ಬಟ್ ಎಷ್ಟೊಂದು ಶಾಪ್ಸ್ ಸಂಡೇಸ್ ಕ್ಲೋಸ್ ಆಗಿರುತ್ತೆ. ನಾವು ಯೂಶ್ವಲಾಗಿ ಹೋಗ್ತಿದ್ದಿದ್ದು ಎಷ್ಟೊಂದು ಶಾಪ್ಸ್ ಕ್ಲೋಸ್ ಆಗಿದೆ ಅವತ್ತು. ಸೊ ನಾವು ಹುಡುಕ್ತಾ ಇದ್ವಿ ಯಾವ ಶಾಪಲ್ಲಿ ನಮಗೆ ಬೇಕಾಗಿರೋದು ಸಿಗುತ್ತೆ ಅಂತ. ಒಂದಷ್ಟು ಸಣ್ಣ ಪುಟ್ಟ ಶಾಪಿಂಗ್ ಮಾಡಿಬಿಟ್ಟು ಒಂದು ಸ್ಮಾಲ್ ಕಾಫಿ ಬ್ರೇಕ್ ಹಾಕೊಂಡ್ವಿ. ಆ್ಯಂಡ್ ಅಲ್ಲಿಂದ ಹೋಗಿದ್ದು ಬ್ಯಾಂಗಲ್ ಶಾಪ್ಗೆ. ಈ ಬ್ಯಾಂಗಲ್ ಶಾಪ್ ನಂಗೆ ತುಂಬಾ ಇಷ್ಟ. ತುಂಬ ವೆರೈಟೀಸ್ ಆಫ್ ಬ್ಯಾಂಗಲ್ಸ್, ಡಿಫ್ರೆಂಟ್ ಶೇಡ್ಸ್ ಆಫ್ ಬ್ಯಾಂಗಲ್ಸ್ ಸಿಗುತ್ತೆ ಇವ್ರ ಹತ್ರ. ಗ್ಲಾಸ್ ಬ್ಯಾಂಗಲ್ ಶಾಪ್ ಆದಮೇಲೆ ಇನ್ನೊಂದಷ್ಟು ಬೇರೆ ಜ್ಯುವೆಲರಿ ಐಟಮ್ಸ್ ತೊಗೊಬೇಕಾಗಿತ್ತು. ಸೊ ಬೇರೆ ಇನ್ನೊಂದು ಶಾಪಿಗೆ ಬಂದಿದ್ವಿ. ಫಸ್ಟ್ ಲೆಫ್ಟ್ ಆರ್ ಡೌನ್? ಎಷ್ಟೊಂದು ಶಾಪ್ ಓಡಾಡಿ ಒಂದಷ್ಟು ಜ್ಯುವೆಲರಿ ಶಾಪ್ ಮಾಡಿದ್ವಿ. ಆ್ಯಂಡ್ ಸ್ನ್ಯಾಕ್ಸ್ ತಿನ್ನೋಣ ಅಂತ ನಂದಿ ಚಾಟ್ಸ್ಗೆ ಬಂದಿದ್ವಿ. ಇದು ಸ್ವಲ್ಪ ಫೇಮಸ್ ಅಲ್ಲಿ. ಹೆಂಗಿದೆ? ಸೂಪರ್. ಅಲ್ಲಿ ನನಗೆ ಟಿಕ್ಕಿ ಪುರಿ ಅಂದರೆ ತುಂಬಾ ಇಷ್ಟ, ತುಂಬ ಚೆನ್ನಾಗಿರುತ್ತೆ. ಯು ಮಸ್ಟ್ ಡೆಫಿನೆಟ್ಲಿ ಟ್ರೈ. ಸಕ್ಕತ್ತಾಗಿದೆ ಬಿಡಿ. ಒಂದ್ಸಲ ಹೇಳಿ. ಬಿಡ್ತೀನಿ, ಕಟ್ ಮಾಡ್ಸಲ್ಲ. ಹಾಗೆ ಸುಮ್ಮನೆ ವಿಡಿಯೋ ಮಾಡ್ಕೊತಾ ಇದ್ವಿ ಅಷ್ಟೇ. ಎಲ್ಲ ಶಾಪಿಂಗ್ ಮುಗಿಸಿದ್ವಿ. ನಮ್ಮಣ್ಣ ಅದಕ್ಕೆ ಅವ್ರ ಮನೆಗೆ ಅವ್ರು ಹೋದ್ರು. ನಾವೆಲ್ಲ ಮುಗಿಸ್ಕೊಂಡು ನಾನು ಇವನು ಮನೆಗೆ ಹೊರಟ್ವಿ. ಆ್ಯಕ್ಚುಲಿ ನಾನು ರಿಸೆಪ್ಷನ್ಗೂ ಬಟ್ಟೆ ತೊಗೊಂಡಿದ್ದೀನಿ, ಮುಹೂರ್ತಂಗೂ ಸ್ಯಾರಿ ತೊಗೊಂಡಿದ್ದೀನಿ. ಯಾವುದೂ ನಾನು ಫೋಟೋಸ್ ವೀಡಿಯೋಸ್ ನಾನು ಎಲ್ಲೂ ಮಾಡ್ಕೊಂಡೇ ಇಲ್ಲ. ಸೊ ಅದ್ರದ್ದು ವೀಡಿಯೋಸ್ ಎಲ್ಲ ಅಪ್ಕಮಿಂಗ್ ಯೂಟ್ಯೂಬ್ ವ್ಲಾಗ್, ಇಲ್ಲಾಂದರೆ ನಾನು ಇನ್ಸ್ಟಾಗ್ರಾಮ್ ರೀಲಲ್ಲಿ ಹಾಕ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಕಾಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗೋಣ. ಬಾಯ್.